ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಸೊ ತಡ ಮಾಡೋದು ಬೇಡ, ವ್ಲಾಗ್ ಒಟ್ಟಿಗೆ ಹೋಗಿಬಿಡೋಣ. ಈ ವ್ಲಾಗಿನ ವಿಶೇಷತೆ ಏನಪ್ಪ ಅಂತಂದರೆ, ನನ್ನ ಹತ್ರ ಇರೋ ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ನಾನು ಲೇಟೆಸ್ಟಾಗಿ ಯಾವುದೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವ್ಲಾಗು. ಸೊ ತಡ ಮಾಡೋದು ಬೇಡ, ಬ್ಲಾಗ್ ಒಟ್ಟಿಗೆ ಸ್ಟಾರ್ಟ್ ಮಾಡಿಬಿಡೋಣ. ಬೇಸಿಕಲಿ ನಾನು ಸ್ವಲ್ಪ ಡ್ರೆಸ್ಸು, ಬ್ಯಾಗ್ಸು, ಶೂಸು ಇದೆಲ್ಲ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ತೀನಿ. ನನಗೆ ತುಂಬ ಹೊಸ್ದಾಗಿ ಕಲೆಕ್ಟ್ ಮಾಡೋದು, ಪ್ರತಿಯೊಂದನ್ನು ಟ್ರೈ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ನನಗೆ. ಸೊ ಇವಾಗ ನಾನು ತೋರಿಸೋದು ಹೆಂಗೆ ಅಂದರೆ, ನಾನು ಲೇಟೆಸ್ಟಾಗಿ ಕಲೆಕ್ಟ್ ಮಾಡಿರೋದು ಅಂದರೆ ರೀಸೆಂಟ್ಸ್ ಅಲ್ಲಿಂದ ಕಲೆಕ್ಟ್ ಮಾಡಿರೋದೆ ಲಾಸ್ಟ್ ಅಟ್ಲೀಸ್ಟ್ 1-6 ಮಂತ್ಸ್ವರೆಗೂ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಸೊ ಇವಾಗ ಲೇಟೆಸ್ಟಾಗಿ ಹೇಳಬೇಕು ಅಂದರೆ, ಫಸ್ಟ್ ಒನ್ನು ಇದು ಬೂಟ್ಸು. ಈ ಬೂಟ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇದೇ ನಾನು ಫಸ್ಟ್ ಕಲೆಕ್ಟ್ ಮಾಡಿರೋಂಥದ್ದು ಈ ವರ್ಷದಲ್ಲಿ, ಮತ್ತು ರೀಸೆಂಟ್ ಕಲೆಕ್ಷನ್ ಅಂತ ಹೇಳ್ಬೋದು. ನೀವೆಲ್ಲ ನೋಡಿರ್ಬೋದು ನನ್ನ ರೀಸೆಂಟ್ ವ್ಲಾಗ್ಸಲ್ಲಿ. ಕೇರಳಕ್ಕೆ ಹೋಗಿದ್ದಾಗ ಕೇರಳ ಟ್ರಿಪ್ಗೋಸ್ಕರ ಅಂತಲೇ ಪರ್ಚೇಸ್ ಮಾಡಿದ್ದು. ಏನಕ್ಕಂದರೆ ಅದರಲ್ಲಿ ಒಂದು ಔಟ್ಫಿಟ್ ಇತ್ತು, ಅಂದರೆ ಕೋಟು, ಅದರೊಳಗಡೆ ಒಂದು ಸ್ವೆಟ್ ಶರ್ಟು ಆ ಥರದ್ದಿತ್ತು. ಸೊ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೂಟ್ಸ್ನ ತೊಗೊಂಡಿದ್ದು. ಆ್ಯಕ್ಚುಲಿ ನನಗೆ ಬೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಟೈಪ್ಸಲ್ಲಿ ಅಂದರೆ ನಾನು ಕಾಸ್ಟ್ಯೂಮ್ಸಲ್ಲೂ ಅಷ್ಟೇ, ವೆಸ್ಟರ್ನ್ ವೇರ್ಸಲ್ಲಿ ಸ್ವಲ್ಪ ಈ ಶರ್ಟ್ಸು, ಅದ್ರ ಮೇಲೆ ಕೋಟ್ಸ್, ಶ್ರಗ್ಸ್ ಥರ ಬರುತ್ತಲ್ಲ, ಅದ್ರ ಮೇಲೆ ಈ ಥರ ಟೈಪ್ಸ್ ಎಲ್ಲ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ತೊಗೊಳಕ್ಕೆ ನನಗೆ ಒಂದು ಬ್ಯೂಟಿಫುಲ್ ಇದಿದೆ. ಏನಂದರೆ, ನಾನು ಯೂಶ್ವಲಿ ಇದು ಆರಫ್ತಾ ಅಂತ ಒಂದು ಟರ್ಕಿಶಲ್ಲಿ ವೆಬ್ ಸೀರೀಸ್ ಇದೆ, ಇವಾಗೂ ಇದೆ. ಅದರಲ್ಲಿ ನನಗೆ ಆ ವೆಬ್ ಸೀರೀಸ್ ಸಿಕ್ಕಾಪಟ್ಟೆ ಇಷ್ಟ. ಟರ್ಕಿಶ್ ಭಾಷೆಯಲ್ಲಿರೋದದು. ಫಸ್ಟ್ ನೋಡುವಾಗ ನನಗೇನು ಅರ್ಥನೇ ಆಗ್ತಿರಲಿಲ್ಲ, ಬಟ್ ಇವಾಗ ನೋಡ್ತಾ ಟ್ರಸ್ಟ್ ಮೀ, ಟರ್ಕಿಶ್ ಭಾಷೆ ಏನಿಲ್ಲ ಅಂದರೂ ಒಂದು 10% ಬರುತ್ತೆ ನನಗೆ ಇವಾಗ. ಆ ಥರ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಕಡೆಯಿಂದ ಒಂದು ಇದು ಏನದು, ಎಲ್ಲರೂ ನೋಡಬೇಕು ಅಂತ ಹೇಳಲ್ಲ, ಬಟ್ ಇಟ್ಸ್ ನೈಸ್ ಇಫ್ ಯು ಆಲ್ ಸಿ. ಅಂದರೆ ಆರಫ್ತಾ ಅಂತ ಇದೆ, ನೀವು ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ಆರಫ್ತಾ ಬೌಂಡ್ ಬೈ ಫೇಟ್ ಅಂತ. ಇಟ್ಸ್ ಟರ್ಕಿಶ್ ವೆಬ್ ಸೀರೀಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲಿ ಏಟ್ಸ್ ಆ್ಯಂಡ್ ಮರ್ಚಾನ್ ಅಂತ ಅವ್ರದ್ದು ಕ್ಯಾರೆಕ್ಟರ್ಸ್ ನೇಮು. ಅವರಿಬ್ಬರು ಕೆಮಿಸ್ಟ್ರಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ ವೆಬ್ ಸೀರೀಸ್ ನಾನು ಒಂದು ಎಪಿಸೋಡು ಬಿಡಲ್ಲ, ಸಿಕ್ಕಾಪಟ್ಟೆ ನೋಡ್ತೀನಿ. ಅದರಲ್ಲಿ ಅವಳು ಇದನ್ನು ಹಾಕಿದ್ಲು ಒಂದು ಕಾಸ್ಟ್ಯೂಮಿಗೆ. ಸೊ ಇದೇ ಥರ ನೋಡಿ ಹುಡುಕಿ ತುಂಬ ಕಡೆ ಹೋಗಿ ಎಲ್ಲೂ ಸಿಗಲಿಲ್ಲ. ಜಯನಗರಲ್ಲಿ ಹೋಗಿ ಹೆಂಗೆ ಹುಡುಕಿದ್ದೀನಿ ಅಂದರೆ ಹಂಗೆ ಹುಡುಕಿದ್ದೀನಿ ಟ್ರಿಪ್ಗಿಂತ ಮುಂಚೆ ಅಶ್ವಿನಿ ಜೊತೆ, ಬಟ್ ಎಲ್ಲೂ ಸಿಗಲಿಲ್ಲ. ಇದು ಲಾಸ್ಟಿಗೆ ಝುಡಿಯೋಗೆ ಹೋದೆ, ಝುಡಿಯೋದಲ್ಲಿ ಸಿಕ್ಕಿದ್ದು ನನಗೆ. ಇದು ಹೆಂಗಿದೆ ನೋಡ್ಬೋದು, ಈ ಥರ ಕೊಟ್ಟಿದ್ದಾರೆ. ಹೀಲ್ಸು ಸ್ವಲ್ಪನೇ ಇರುತ್ತೆ ಇದಕ್ಕೆ. ಇಲ್ಲಿ ಏನಂದರೆ, ಇಲ್ಲಿ ರೈಟ್ ಸೈಡಲ್ಲಿ ಜಿಪ್ ಇರುತ್ತೆ, ಹಿಂಗೆ ಜಿಪ್ ಕೂಡ ಹಾಕ್ಕೊಬೋದು. ಮತ್ತು ಇಲ್ಲಿ ಲೈಕ್ ಬೆಲ್ಟ್ಸ್ ಥರ ಕೊಟ್ಟಿರ್ತಾರೆ ಬೂಟ್ಸ್ಗೆ, ವಿಚ್ ಯು ಕ್ಯಾನ್ ಗೆಟ್ ಕನೆಕ್ಟೆಡ್ ಇಂಟು ಈ ಥರ ಇರುತ್ತೆ ಅದು. ಮತ್ತು ನಾನು ತುಂಬ ಡಿಸೈನ್ ಇರೋದು ತೊಗೊಂಡಿಲ್ಲ. ಬ್ಲ್ಯಾಕ್ ಬೂಟ್ಸ್ ಏನಕ್ಕೆ ತೊಗೊಂಡೆ ಅಂದರೆ, ಆಲ್ಮೋಸ್ಟ್ ಇಟ್ ಸೂಟ್ಸ್ ಆಲ್ ಔಟ್ಫಿಟ್ಸ್ ಅಂತ ಬ್ಲ್ಯಾಕ್ ಬೂಟ್ಸ್ ತೊಗೊಂಡಿರೋದು. ಸಿಂಪಲಾಗಿ ಈ ಥರ ಇಲ್ಲಿ ಸೈಡಲ್ಲಿ ಸ್ಟೋನ್ ವರ್ಕು ಈ ಥರ ಇರೋದು ಮಾತ್ರ ತೊಗೊಂಡೆ. ಬಟ್ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬೂಟ್ಸ್ ಕಲೆಕ್ಷನು. ನಂಗೆ ತುಂಬ ಇಷ್ಟ ಆಯ್ತಿದ್ದು. ಐ ಥಿಂಕ್ ನಾನು ಒನ್ ಟೈಮ್ ಒಂದೇ ಸರಿ ಹಾಕಿರೋದು ಕೇರಳ ಟ್ರಿಪ್ಪಿಗೆ ಅಷ್ಟೇ, ಇನ್ನೂ ನಾನು ಹಾಕೇ ಇಲ್ಲ, ತೊಗೊಂಡಿರೋದಷ್ಟೇ. ಝುಡಿಯೋಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಇದಕ್ಕೆ ನಾನು ಒಂದು 4000 ಚೇಂಜ್ ಕೊಟ್ಟಿದ್ದೀನಿ ಅನ್ಕೋತೀನಿ ಬೂಟ್ಸ್ಗೆ. ಯಾಕಂದರೆ ಇದು ಎಲ್ಲ ಕಡೆ ಸಿಗಲ್ಲ, ಸಿಕ್ಕಿದ್ರು ಮತ್ತು ಕಾಸ್ಟ್ಲಿನೇ. ಬಟ್ ಇದು ಒಳಗಡೆ ಹಾಕಿದಾಗ ಇಟ್ ಫೀಲ್ಸ್ ವೆರಿ ಕಂಫರ್ಟೇಬಲ್ ಆಲ್ಸೋ. ಅಂದರೆ ನಿಮಗೆಲ್ಲೂ ಅದು ಕಂಜೆಸ್ಟೆಡ್ ಫೀಲ್ ಕೊಡಲ್ಲ. ಮತ್ತು ತುಂಬ ಸಾಫ್ಟಾಗಿದೆ ಇದು, ಲೆದರ್ ಆಗಿರ್ಬೋದು, ಅದೆಲ್ಲ ಆಗಿರ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಒಂದು ರೀಸೆಂಟ್ ಕಲೆಕ್ಷನ್. ಅಂದರೆ ಅದು ಕೇರಳ ಟ್ರಿಪ್ಗೋಸ್ಕರನೇ ಅಂತ ತೊಗೊಂಡಿದ್ದು. ನೆಕ್ಸ್ಟ್ ಕಲೆಕ್ಷನ್ ಹೇಳಬೇಕು ಅಂತಂದರೆ, ಇದು ಕೂಡ ಕೇರಳಗೆ ತೊಗೊಂಡಿದ್ದು. ರೀಸೆಂಟಾಗಿ ಟ್ರಿಪ್ಗೋಸ್ಕರನೇ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್. ಇದು ಅಷ್ಟೇ ಝುಡಿಯೋಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಸೆಕೆಂಡ್ ಔಟ್ಫಿಟ್ ಅಂತಿದ್ದೀನಿ, ಸೆಕೆಂಡ್ ಶೂಸ್. ನಾನು ಔಟ್ಫಿಟ್ ಕಲೆಕ್ಷನ್ಗೆ ಹೋಗಬೇಕು ಅಂದರೆ ಒಂದು ದಿವಸ ಬೇಕು ನಾನು ಬ್ಲಾಗ್ ಮಾಡೋಕ್ಕೆ. ಎಲ್ಲ ಕಡೆ ನಂದೇ ಬಟ್ಟೆಗಳನ್ನ ಮನೇಲಿ. ಸೊ ದಿಸ್ ಇಸ್ ಸೆಕೆಂಡ್ ಒನ್. ಇದು ಅಷ್ಟೇ ನಾನು ಝುಡಿಯೋದಲ್ಲೇ ಪರ್ಚೇಸ್ ಮಾಡಿರೋದು. ಇದು ಏನಂದರೆ ಪೆನ್ಸಿಲ್ ಹೀಲ್ಸ್ ಅಂತಾರೆ ಇದನ್ನು, ಗರ್ಲ್ಸ್ ಗೊತ್ತಾಗುತ್ತೆ. ಸೊ ಇಟ್ಸ್ ಲೈಕ್ ದಿಸ್, ಸಮಥಿಂಗ್ ಲೈಕ್ ಇಟ್ ಸೂಟ್ಸ್ ಲೈಕ್ ದಿಸ್. ಇಲ್ಲಿ ಇಷ್ಟೇ ಹೀಲ್ಸ್ ಇರೋದು, ಅಂದರೆ ಅದು ಥಿನ್ನಾಗಿರುತ್ತೆ ಪೆನ್ಸಿಲ್ ಹೀಲ್ಸ್ ಅಂದ್ಬಿಟ್ಟು. ನನಗೆ ಪರ್ಸ್ನಲಿ ಹೀಲ್ಸಲ್ಲಿ ಪೆನ್ಸಿಲ್ ಹೀಲ್ಸ್ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ನನ್ನ ಹತ್ರ ಪೆನ್ಸಿಲ್ ಹೀಲ್ಸ್ ಕಲೆಕ್ಷನ್ ಇರಲಿಲ್ಲ. ಎಸ್ಪೆಷಲಿ ಈ ರೇರ್ ಕಾಂಬಿನೇಷನ್, ಅಂದರೆ ಈ ವೈಟ್ ಪೆನ್ಸಿಲ್ ಹೀಲ್ಸ್ ನನ್ನ ಹತ್ರ ಇರಲಿಲ್ಲ. ಈ ಕಾಂಬಿನೇಷನ್ ನನಗೆ ಬೇಕಿತ್ತು ಆ್ಯಕ್ಚುಲಿ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು. ಇದನ್ನು ಅಷ್ಟೇ ಒಂದೇ ಒಂದು ಸರಿ ಹಾಕಿದ್ದೀನಿ, ನನ್ನ ಕಸಿನ್ ವೆಡ್ಡಿಂಗಿಗೆ ಅನ್ಕೊತೀನಿ ರೀಸೆಂಟಾಗೇ. ಅದೊಂದು ಪಿಂಕ್ ಫ್ರಾಕ್ ಏನೋ ಹಾಕಿದ್ದಾಗ ಅದಕ್ಕೆ ಯೂಸ್ ಮಾಡಿದ್ದೀನಿ ಅಷ್ಟೇ. ಇವನ್ ದಿಸ್ ಇಸ್ ಒನ್ಸ್ ಯೂಸ್ಡ್ ಅಷ್ಟೇ, ಇನ್ನೂ ಯೂಸ್ ಮಾಡಿಲ್ಲ.
ಟ್ರಿಪ್ಗೆ ಅಂತ ತೊಗೊಂಡಿದ್ದು ಆ್ಯಕ್ಚುಲಿ ಟ್ರೆಡಿಷ್ನಲ್ ವೇರಿಗೆ ಹಾಕೋಣ ಅಂದ್ಬಿಟ್ಟು, ಬಟ್ ಟ್ರಿಪ್ಪಲ್ಲಿ ಯೂಸ್ ಮಾಡೋಕ್ಕಾಗಲೇ ಇಲ್ಲ, ಆ ಟೈಮೇ ಬರಲಿಲ್ಲ. ಬಟ್ ದೆನ್ ಅದೇ ರಿಲೇಟಿವ್ಸ್ ಮದುವೆಲಿ ಒಂದು ಸರಿ ಹಾಕಿದ್ದೀನಿ. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಕ್ರೀಮ್ ಕಲರು, ಪೆನ್ಸಿಲ್ ಹಿಲ್ಸ್, ಒಂಥರ ನಡೆಯೋದಕ್ಕೂ ಕಂಫರ್ಟೇಬಲ್ ಆಗಿದೆ ಗೈಸ್. ನೋಡಿ ಇಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ, ಇಟ್ ಫೀಲ್ಸ್ ನೈಸ್, ಕಂಫರ್ಟಬಲ್. ಸೊ ಇದು ಒಂದು ಕಲೆಕ್ಷನ್ನು. ಆಮೇಲೆ ಇನ್ನೊಂದು ನಾನು ವೈಟ್ ಕಲರ್ದೊಂದು ಕಾಸ್ಟ್ಯೂಮ್ ತೊಗೊಂಡಿದ್ದೆ ಕಸಿನ್ ವೆಡ್ಡಿಂಗಿಗೆ. ಸೊ ಆ ವೈಟ್ ಕಲರ್ ಕಾಸ್ಟ್ಯೂಮಿಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟೆ ಥರ್ಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಇಟ್ ಸೌಂಡ್ಸ್ ಲೈಕ್ ದಿಸ್. ಇದೊಂಥರ ಸ್ವಲ್ಪ ಟ್ರೆಂಡಲ್ಲಿ ಇತ್ತಪ್ಪ ಸ್ವಲ್ಪ ಟೈಮು, ಅಂದರೆ ವೈಟ್ ಹೀಲ್ಸು ಒಂಥರ. ಅಂದರೆ ಇದು ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಜಂಪ್ ಸೂಟ್ಗೆ. ಕೇರಳ ಟ್ರಿಪ್ಪಿಗೆ ಹೋದಾಗ ಜಂಪ್ ಸೂಟ್ ಹಾಕಿದ್ದೆ, ನೋಡಿರ್ಬೋದು ನನ್ನ ವ್ಲಾಗ್ಸಲ್ಲಾಗಿರ್ಬೋದು ಅಥವಾ ನನ್ನ ಇನ್ಸ್ಟಾ ಫೋಟೋಸಲ್ಲಾಗಿರ್ಬೋದು. ಸೊ ಆ ಜಂಪ್ ಸೂಟ್ಗೆ ಇದು ಮ್ಯಾಚ್ ಆಗಬೇಕು. ಇಟ್ ವಾಸ್ ಸಮಥಿಂಗ್, ಜಂಪ್ ಸೂಟ್ ಕಲರ್ ವಾಸ್ ಲೈಕ್ ಬ್ಲೂ ಜೀನ್ಸ್ ಕಲರ್ ಇತ್ತದು. ಸೊ ಬ್ಲೂ ಜೀನ್ಸ್ಗಂದರೆ ಸ್ವಲ್ಪ ವೈಟ್ ಮ್ಯಾಚ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಔಟ್ಫಿಟ್ಸು, ಬ್ರೌನ್ ಔಟ್ಫಿಟ್ಸು, ಕಾಫಿ ಕಲರ್ ಔಟ್ಫಿಟ್ಸು, ಸಮಥಿಂಗ್ ಲೈಕ್ ದ್ಯಾಟ್ ವಿಚ್ ಸೌಂಡ್ಸ್. ಆ ಥರ ಔಟ್ಫಿಟ್ಸ್ಗೆಲ್ಲ ವೈಟ್ ಕಲರ್ ತುಂಬ ಚೆನ್ನಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ಬಿಟ್ಟು ಐ ವೆಂಟ್ ವಿತ್ ದಿಸ್ ಹೀಲ್ಸ್. ಇದನ್ನು ಐ ಥಿಂಕ್ ಜಯನಗರಲ್ಲಿ ತೊಗೊಂಡಿದ್ದು, ತಿರ್ಗಾ ಇದನ್ನು ಕೂಡ 4th ಬ್ಲಾಕ್, ಜಯನಗರ್ 4th ಬ್ಲಾಕಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಅಷ್ಟೇ ಐ ಥಿಂಕ್ ಒಂದು ಟ್ವೈಸ್ ಹಾಕಿರ್ಬೋದೇನೋ ಗೈಸ್ ಅಷ್ಟೇ. ಇದು ಹೀಲ್ಸ್ ಈ ಥರ ಬಂದಿದೆ, ಇಟ್ಸ್ ಲೈಕ್ ದಿಸ್. ಬಟ್ ಇದು ಒಂಥರ ಟ್ರಾನ್ಸ್ಪರೆಂಟ್ ಬೆಲ್ಟು, ಬಟ್ ಇದಾಗಿದೆ, ಏನಂತಾರೆ ಇದು ಗಟ್ಟಿಯಾಗಿದೆ, ಈಸಿಯಾಗಿ ಬರಲ್ಲ. ಫಸ್ಟ್ ನಾನು ಪರ್ಚೇಸ್ ಮಾಡಿದಾಗ ಇದು ಎಲ್ಲೋ ಇದು ಕಟ್ಟಾಗಿಬಿಡುತ್ತೆ ಅನ್ನೋ ಸ್ಟ್ರಿಪ್ಸು ಅಂದ್ಕೊಂಡಿದ್ದೆ, ಬಟ್ ಇಟ್ ಈಸ್ ನಾಟ್. ಇಟ್ ಈಸ್ ವೆರಿ ನೈಸ್, ಕ್ಯೂಟಾಗಿದೆ. ಅಂದರೆ ಸಲ್ವಾರ್ಸ್ಗಾಗಿರ್ಬೋದು, ಕುರ್ತೀಸ್ಗಾಗಿರ್ಬೋದು, ಬಾಟಮ್ ವೇರ್ಸ್ಗಾಗಿರ್ಬೋದು, ಇಟ್ ಲುಕ್ಸ್ ಗುಡ್. ಸೊ ದಿಸ್ ಇಸ್ ಒನ್ ವೈಟ್ ಕಲೆಕ್ಷನ್. ಆಮೇಲೆ ಇನ್ನು ಶೂಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಎಸ್, ಶೂಸಲ್ಲೂ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಶೂಸಲ್ಲಿ ಇದೊಂದು ಕಲೆಕ್ಷನ್ ಅಂತ ಹೇಳ್ಬೋದು. ಶೂಸಲ್ಲಿ ನನಗೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಥರದ್ದು ಪರ್ಚೇಸ್ ಮಾಡಿ 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 ಇತ್ತೀಚೆಗೆ ಈ ಥರದ್ರ ಮೇಲೆ ಬೋರ್ ಹೋಗ್ಬಿಟ್ಟಿದೆ ನನಗೆ. ಬಟ್ ಎಸ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಕಲೆಕ್ಷನ್. ಗ್ರೀನಲ್ಲಿ ಯಾವುದೂ ಇರಲಿಲ್ಲ ನನ್ನ ಹತ್ರ. ಸೊ ಇದೊಂದು ಇರಲಿ ಶೂಸು ಗ್ರೀನ್ ಕಲರಲ್ಲಿ ಅಂತ ಇದನ್ನು ಪರ್ಚೇಸ್ ಮಾಡಿರೋದು. ಇದನ್ನು ನಾನು ಐ ಥಿಂಕ್ ಎಲಿಮೆಂಟ್ಸಲ್ಲಿ ತೊಗೊಂಡಿದ್ದನ್ನು, ಇಫ್ ಐ ಆಮ್ ನಾಟ್ ರಾಂಗ್, ಎಸ್ ಎಲಿಮೆಂಟ್ಸಲ್ಲಿ ತೊಗೊಂಡಿದ್ದನ್ನು. ಐ ಥಿಂಕ್ ಎಲ್ಲ ಅಣ್ಣನ ಜೊತೆ ಹೋದಾಗ ಏನೋ ಎಸ್ ಎಲಿಮೆಂಟ್ಸಲ್ಲಿ ತೊಗೊಂಡಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಜೀನ್ಸ್ ವೇರಿಗೆ ಜಾಸ್ತಿ ಯೂಸ್ ಮಾಡಿದ್ದೀನಿ, ಬಟ್ ಎಲ್ಲೂ ಆ ಥರ ಅನಿಸಲ್ಲ ನನಗೆ. ಈ ಬೆಲ್ಟ್ ಇಷ್ಟ ಆಯಿತು, ಈ ಬೆಲ್ಟು. ಮತ್ತು ಇದೊಂಥರ ಹೆಂಗೆ ಅನಿಸುತ್ತೆ ಅಂದರೆ, ಸಡನ್ನಾಗಿ ಒಂಥರ ಕ್ಯೂಟಾಗಿದೆ, ಚಿಕ್ಕದಾಗಿ ಕ್ಯೂಟಾಗಿದೆ. ಸೊ ಇದು ನನಗೆ ಇಷ್ಟ ಆಯಿತು, ಇದನ್ನೊಂದು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಅಪ್ಪ, ಈ ಹೀಲ್ಸ್ ತೋರಿಸ್ಬಿಟ್ರೆ ಅಂತೂ ಈ ನೆಕ್ಸ್ಟ್ ಕಲೆಕ್ಷನ್ ಹೀಲ್ಸು ನೀವೇ ತಲೆ ಸುತ್ತು ಬಿಡ್ತೀರಾ. ಹಿಂಗೂ ಆಗ್ತೀಯ ನಮ್ರತ ನೀನು ಅಂತ. ಡಮಲ್ ಡಿಮಲ್ ಡಕ್ಕ ನಾವು ಈ ಥರ ಹಾಕೋದು ಪಕ್ಕ ಅಂತ. ಲುಕ್ ಅಟ್ ದಿಸ್ ಹೀಲ್ಸ್, ಓ ಮೈ ಗಾಡ್ ಅಂತೀರಾ. ಸಿ ಇಟ್ಸ್ ಲೈಕ್ ದಿಸ್. ಬಟ್ ಟ್ರಸ್ಟ್ ಮೀ, ಇದನ್ನು ತಗೊಂಡಿದ್ದೀನಿ ಹೌದು, ಬಟ್ ಐ ಥಿಂಕ್ ಒಂದು ಎರಡೋ ಸರಿ ಅಷ್ಟೇ ಗೈಸ್ ನಾನು ಹಾಕಿರೋದು ಇದನ್ನು. ಅಂದರೆ ತೊಗೊಂಡಾಗ ಅಷ್ಟು ಆಸೆ ಪಟ್ಟು ತೊಗೊಂಡೆ. ಅದೇನೋ ಹೇಳ್ತಾರಲ್ಲ, ಕಣ್ಣು ಬೇಕು ಅನ್ನತ್ತೆ, ಹೊಟ್ಟೆ ಬೇಡ ಅನ್ನತ್ತೆ. ಹಾಗೆ ನನಗೆ ಕಾಲು ಬೇಕು ಅನ್ನತ್ತೆ, ಕಣ್ಣು ಬೇಕು ಅನ್ನತ್ತೆ, ಆದರೆ ಕಾಲು ಬೇಡ ಅನ್ನತ್ತೆ. ಇಟ್ ಈಸ್ ನೈಸ್ ಆ್ಯಂಡ್ ಕಂಫರ್ಟಬಲ್. ಬಟ್ ಹಾಕ್ಕೊಂಡು ನಡೆಯುವಾಗ ಇದು ಹೀಲ್ಸ್ ಇದೆಯಲ್ಲ ನೋಡಿ ಎಷ್ಟು ಇದೆ. ನಿಮಗೆ ಫೋಟೋದಲ್ಲೇ ಹಿಂಗೆ ಕಾಣಿಸ್ತಿದೆ, ಬಟ್ ಅದು ನಡೆಯುವಾಗ ಹೆಂಗಾಗುತ್ತೆ ಅಂದರೆ, ಬಿಲೀವ್ ಮೀ, ಯು ಕಾಂಟ್. ಅಂದರೆ ಸಖತ್ ಉದ್ದ ಇದೆ. ಕೆಲವ್ರು ಪ್ರಾಕ್ಟೀಸ್ ಇರೋರು ಹಾಕ್ಕೊತಾರೆ, ಅವ್ರಿಗೇನು ಅಷ್ಟು ಮ್ಯಾಟ್ರ್ ಆಗಲ್ಲ. ಬಟ್ ನನಗೆ ಇಟ್ ಈಸ್ ಲೈಕ್ ದಿಸ್. ಇದನ್ನು ನಾನು ಐ ಥಿಂಕ್ ಇದು ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡಿದ್ದು ನಾನು ಈ ಕಲೆಕ್ಷನ್ನ. ತಿರ್ಗಾ ಬ್ಲ್ಯಾಕ್, ಆಲ್ಮೋಸ್ಟ್ ಆಲ್ ನಾನು ಸ್ಲಿಪ್ಪರ್ಸಲ್ಲಿ ಬ್ಲ್ಯಾಕ್, ವೈಟ್ ಈ ಥರ ಕಾಮನ್ ಕಲರ್ಸ್ಗೆ ಹೋಗ್ತೀನಿ, ಸೊ ದಟ್ ಇಟ್ ಮ್ಯಾಚಸ್ ಮೈ ಆಲ್ ಔಟ್ಫಿಟ್ಸ್ ಅಂತ. ಸೊ ಇದು ಹೀಗಿದೆ. ಐ ಥಿಂಕ್ ಇದನ್ನು ನಾನು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನಿಗೆ ಐ ಹ್ಯಾವ್ ಪುಟ್ ಇಟ್ ಡೌನ್. ಲಂಗ ದಾವಣಿ ಹಾಕಿದವಾಗ ಅದು ಸ್ವಲ್ಪ ಲಂಗ ಉದ್ದ ಇರುತ್ತೆ ಅಂದ್ಬಿಟ್ಟು ಐ ಥಿಂಕ್ ಐ ಹ್ಯಾವ್ ಪುಟ್ ದಿಸ್, ಇಫ್ ಐ ಆಮ್ ನಾಟ್ ರಾಂಗ್. ಹೌದು, ಹಾಕಿದ್ದೀನಿ. ಈ ಥರ ಇರುತ್ತೆ ಆ ಹೀಲ್ಸ್. ಫ್ರಂಟ್ ಇಟ್ ಲುಕ್ಸ್ ಲೈಕ್ ದಿಸ್. ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ನಾನು ಇದನ್ನು. ಬಟ್ ಇಟ್ ಈಸ್ ಆಲ್ಸೋ ನೈಸ್ ಕಲೆಕ್ಷನ್. ಬಟ್ ಹೀಲ್ಸ್ ಹಾಕ್ಕೊಂಡಾಗ ನನಗೆ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ 1 ಅವರ್ಗೆಲ್ಲ ಫುಲ್ಲು ಲೆಗ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಸವಾಸನ ಬೇಡ ಅಂದ್ಕೊತೀನಿ.
ಬಟ್ ಇದಕ್ಕೂ ನಾನು ಅದೇ ಹೇಳಲ್ವಾ, ಸುಮ್ಮನೆ ಇನ್ವೆಸ್ಟ್ ಮಾಡಿ ತೊಗೊಂಡ್ಬಿಡ್ತೀನಿ, ಬಟ್ ಹಾಕೋವಾಗ ಆಗಿಲ್ಲ ಅಂದಾಗ ಐ ಜಸ್ಟ್ ಕೀಪ್ ಇಟ್ ಅವೇ. ಸೊ ಅದೊಂದು ಬೇಜಾರಾಗುತ್ತೆ. ಪ್ರತಿಯೊಂದ್ರ ಮೇಲೂ ಅಷ್ಟೇ ಐ ಡೂ ದ್ಯಾಟ್, ಬಟ್ ಬೇಜಾರು ಆಗುತ್ತೆ, ಎಂತ ಮಾಡೋದು ಅಲ್ವಾ. ಮತ್ತು ಇನ್ನು ಶೂಸಲ್ಲಿ ಹೇಳಬೇಕು ಅಂತ ನೆಕ್ಸ್ಟ್ ಸ್ವಲ್ಪ ಫ್ಲ್ಯಾಟ್ಸ್ ಕಡೆ ಬರೋಣ. ಬೂಟ್ಸ್ ಆಯಿತು, ಹೀಲ್ಸ್ ಆಯಿತು, ಕ್ಯೂಟ್ ಶೂಸ್ ಆಯಿತು. ಫ್ಲ್ಯಾಟ್ಸಿಗೆ ಬರೋಣ. ಫ್ಲ್ಯಾಟ್ಸ್ ಎಲ್ಲಿ ಹಾಕ್ತೀನಿ ಅಂದರೆ ಸ್ವಲ್ಪ ಈ ಮನೆ ಹತ್ರ ಎಲ್ಲಾದರೂ ಅಲ್ಲೇ ಹೋಗೋಕ್ಕೆ ಪುಕ್ಕಿ ವಾಕಿಂಗ್, ಅಂದರೆ ಎಲ್ಲಾದರೂ ಇಲ್ಲೇ ಹತ್ರದಲ್ಲಿ ಶಾಪಿಂಗು ಅಥವಾ ಏನು ದೇವಸ್ಥಾನನೋ ಅಥವಾ ಫ್ರೆಂಡ್ಸ್ ಜೊತೆ ಔಟಿಂಗು ಈ ಥರ ಏನಾದರೂ ಇದ್ದರೆ ಸ್ವಲ್ಪ ಫ್ಲ್ಯಾಟ್ಸ್ ಇರಲಿ ಅಲ್ವಾ ಅಂದ್ಬಿಟ್ಟು ಫ್ಲ್ಯಾಟ್ಸ್ ಕಲೆಕ್ಟ್ ಮಾಡ್ಕೊತೀನಿ. ಸೊ ಆ ಫ್ಲ್ಯಾಟ್ಸಲ್ಲಿ ರೀಸೆಂಟಾಗಿ ಫ್ಲ್ಯಾಟ್ಸಲ್ಲಿ ಫೇವ್ರೇಟ್ ಅಂತ ಅಂದರೆ ಇದು ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ನಾನು ಇದರಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋದು ಜುಡಿಯೋದಲ್ಲೇ. ಬಟ್ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಇದು ರೀಸೆಂಟಾಗಿ ಬಂದಿದ್ದು ಜುಡಿಯೋಲಿ ನಂಗೆ ತುಂಬ ಇಷ್ಟ, ಕಲೆಕ್ಟ್ ಮಾಡ್ಕೊಂಡಿದ್ದಂಥ ಫ್ಲ್ಯಾಟ್ಸ್ ಕಲೆಕ್ಷನ್ ಇದು. ಫ್ಲ್ಯಾಟ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹೀಲ್ಸು, ಬೂಟ್ಸು ಇಷ್ಟ, ಬಟ್ ಇಷ್ಟ ಇಲ್ಲ ಅಂತ ಏನು ಹೇಳಂಗಿಲ್ಲ. ಇಷ್ಟೊಂದು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಗೊತ್ತಿರಬೇಕು ನಿಮಗೆ, ನಮ್ರತಂಗೆ ಎಲ್ಲ ಇಷ್ಟ ಅಂತ. ಸೊ ಈ ಫ್ಲ್ಯಾಟ್ಸು ಹೆಂಗಿದ್ದೀನಿ ಅಲ್ವಾ, ಇದು ಸ್ಲಿಪ್ಪರ್ಸು, ಸ್ಯಾಂಡಲ್ಸು, ಬೂಟ್ಸ್, ಇದು ಏನಂತಾರೆ ಸೆಲ್ ಮಾಡೋ ಥರ. ಯಾರಿಗೆ ಬೇಕು ಬೂಟ್ಸ್ ಒಂದು ಜೊತೆ 2050, ಫ್ಲ್ಯಾಟ್ಸ್ ಒಂದು ಜೊತೆ 150 ಪಕ್ಕ ಶಾಪ್ ಮಾಡೋದು ಗೈಸ್. ಅಂದರೆ ಈ ಫ್ಲ್ಯಾಟ್ಸ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇದು ಒಂಥರ ಕ್ರೀಮಿಶ್ ಕಲರ್, ಬಟ್ ಒಂಥರ ಅಂದರೆ ಏನಂತಾರೆ ಇದನ್ನು, ಒಂಥರ ನನಗೆ ತುಂಬ ಇಷ್ಟ ಇದು. ಅಂದರೆ ಈ ಬೆಲ್ಟ್ ಆಗಿರ್ಬೋದು, ಇಟ್ ಈಸ್ ವೆರಿ, ಆ್ಯಂಡ್ ಇದು ಇನ್ನೊಂದು ಏನು ಹೇಳಬೇಕು ಗೊತ್ತಾ, ನೋಡಿ ಪ್ರೆಸ್ ಮಾಡ್ತು, ಇಟ್ ಇಸ್ ಸೋ ಸಾಫ್ಟ್ ಗೊತ್ತಾ. ಇದನ್ನು ನಾನು ತಿರ್ಗಾ ಇದು ಅಷ್ಟೇ ರೀಸೆಂಟ್ ಕಲೆಕ್ಷನ್ಸ್, ಕೇರಳ ಟ್ರಿಪ್ಪಿಗೆ ಹೋಗೋವಾಗ ಐ ಥಿಂಕ್ ಐ ಶಾಪ್ ದಿಸ್ ಔಟ್ಫಿಟ್ಸ್ಗೋಸ್ಕರ ಅಂತ. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಬೋದು, ಇವಳು ಕೇರಳ ಹೋಗಿರೋ ಟ್ರಿಪ್ಗೆ ಒಂದೊಂದು ಔಟ್ಫಿಟ್ಗೂ ಒಂದೊಂದು ಜೊತೆ ತೊಗೊಂಡಿರ್ಬೋದು ಅಂತ. ಡೆಫಿನೆಟ್ಲಿ ತೊಗೊತೀನಿ. ಅದೇನೋ ಗೊತ್ತಿಲ್ಲ ನನಗೆ, ಪ್ರತಿಯೊಂದು ಔಟ್ಫಿಟ್ಗೂ ಟಾಪ್ ಟು ಬಾಟಮ್ ಎಲ್ಲ ಮ್ಯಾಚ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಟೈಮ್ ಕೊಡ್ತೀನಿ. ಮತ್ತು ಎಲ್ಲಾದರೂ ಯಾವುದಾದ್ರೂ ಕಲೆಕ್ಷನ್ಸ್ ನೋಡಿದ್ರೆ ಗೊತ್ತೇ ಆಗ್ದಂಗೆ ಆಟೋಮೆಟಿಕ್ಕಾಗಿ ಐ ವಿಲ್ ಶೋ ಮೋರ್ ಇಂಟ್ರೆಸ್ಟ್ ಟುವರ್ಡ್ಸ್ ದ್ಯಾಟ್. ಗೊತ್ತಿಲ್ಲ, ಎಲ್ಲ ಥರ ಟ್ರೈ ಮಾಡಬೇಕು ಅಂತ ಆಸೆ. ಬಟ್ಟೆ ಆಗಲಿ, ಶೂಸ್ ಆಗಲಿ, ಆಲ್ ದ್ಯಾಟ್ ಇಟ್ ಮೇಕ್ಸ್ ಮೀ ಕ್ವೈಟ್ ಇದು. ಅದೇ ಇಂಟ್ರೆಸ್ಟ್ ನನಗೆ ಜ್ಯುವೆಲ್ಸ್ ಮೇಲೆ, ಆ್ಯಕ್ಸಸರೀಸ್ ಮೇಲೆ ಹೋಗಲ್ಲ. ನೀವು ಇವಾಗ ನೋಡ್ತಿರ್ಬೋದು ಎಲ್ಲ ವ್ಲಾಗ್ಸಲ್ಲೂ ಈ ಓಲೆ ಇದ್ಬಿಟ್ಟು, ಅಂದರೆ ನಾನು ರ್ಯಾಂಡಮಾಗಿ ಐ ಡೋಂಟ್ ಕೀಪ್ ಚೇಂಜಿಂಗ್. ಕೆಲವ್ರಿಗಿರುತ್ತೆ ಪಾಪ ಹ್ಯಾಬಿಟ್ಟು, ಡ್ರೆಸ್ಸಸ್ ಮ್ಯಾಚಿಂಗು. ಆ್ಯಕ್ಸಸರೀಸ್ ಮೇಲೆ ನನಗೆ ಡೆಫಿನೆಟ್ಲಿ ಹೋಗಲ್ಲ. ಯಾಕಂದರೆ ಈ ಒಂದೇ ಏನಿರುತ್ತೆ ಗೋಲ್ಡ್ ಅದೇ ಹಾಕೊಂಡು ಬಿಟ್ಬಿಡ್ತೀನಿ. ಬಟ್ ಡ್ರೆಸ್ಸಸ್ಸು, ಶೂಸು, ಬ್ಯಾಗ್ಸ್ ಕಲೆಕ್ಷನ್ಸು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾನೆಸ್ಟ್ಲಿ ಬ್ಯಾಗ್ಸ್ ಕಲೆಕ್ಷನ್ಸು ನಾನು ತುಂಬ ಮಾಡಲ್ಲ. ಐ ಆಮ್ ನಾಟ್ ಅ ಬ್ಯಾಗ್ಲಿ ಪರ್ಸನ್. ಬಟ್ ಇತ್ತೀಚೆಗೆ ಗೊತ್ತಿಲ್ಲದೇ ಎಲ್ಲೋ ಬ್ಯಾಗ್ಸ್ ಕೂಡ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಶೂಸಲ್ಲಿ ಬ್ಯಾಗ್ಸ್ ಕಲೆಕ್ಷನ್ಸ್ ಆಗೋಯ್ತು. ಇವಾಗ ನನ್ನ ವ್ಯೂವರ್ಸ್ ಎಲ್ಲ ಅಯ್ಯೋ ದುರ್ವಿಧಿ ಅನ್ಕೋತಿರ್ತೀರ, ಬೇಜಾರು ಮಾಡ್ಕೊಬೇಡಿ ಗೈಸ್, ಇಟ್ ಹ್ಯಾಪನ್ಸ್. ಸೊ ಇದೊಂದು ಕಲೆಕ್ಷನು. ಬಟ್ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ವೆನ್ ವಿ ವಾಕ್ ಅಲ್ಲ, ಇಟ್ ಗಿವ್ಸ್ ಅ ವೆರಿ ನೈಸ್ ಗೆಸ್ಚರ್ ಟು ಮಿ. ಇಟ್ಸ್ ನೈಸ್. ಈ ಫ್ಲ್ಯಾಟ್ಸ್ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಇದೇ ಥರ ಫ್ಲ್ಯಾಟ್ಸ್ ಎಲ್ಲ ಅಂದರೆ ಪರ್ಪಲ್. ಇದನ್ನು ನಾನು ನೈಕಾದಲ್ಲಿ ತರಿಸ್ಕೊಂಡಿದ್ದು. ತಿರ್ಗಾ ಈ ಫ್ಲ್ಯಾಟ್ಸು ಪರ್ಪಲ್ ಇದೆ. ಇದು ಫ್ಲ್ಯಾಟ್ಸ್ ಯು ಕ್ಯಾನ್ ಸಿ ಇಟ್ಸ್ ಲೈಕ್ ದಿಸ್. ಸೊ ಈ ಫ್ಲ್ಯಾಟ್ಸು ಒಂಥರ ನನಗೆ ಇದೊಂಥರ ಪರ್ಪಲಿಶ್ ಕಲರ್ ಇತ್ತಲ್ವ, ನನಗೊಂದು ಸ್ವಲ್ಪ ಇಷ್ಟ ಆಯಿತು ಕಲರು. ಮತ್ತು ಇದು ಅಷ್ಟೇ ತಿರ್ಗಾ ಔಟ್ಫಿಟ್ಸ್ಗೆಲ್ಲ ಸ್ವಲ್ಪ ಕೂಲಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸಿ ಐ ವೆಂಟ್ ವಿತ್ ದಿಸ್ ಪರ್ಪಲ್ ಫ್ಲ್ಯಾಟ್ಸ್ ಅಷ್ಟೇ. ಇದು ಸ್ವಲ್ಪ ಮೆತ್ತಗಿಲ್ಲ ನೋಡಿ, ಇದು ಸ್ವಲ್ಪ ಗಟ್ಟಿನೇ ಇದೆ. ಬಟ್ ಹಿಂದೇನೂ ಅಷ್ಟೇ ಫ್ಲ್ಯಾಟ್ ನೋಡಿ ಈ ಥರ ಇದೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಬಟ್ ವಾಕಿಂಗ್ ಮಾಡುವಾಗ ಇಟ್ ಈಸ್ ಕಂಫರ್ಟಬಲ್. ಮತ್ತು ನನಗೆ ಈ ಫ್ಲ್ಯಾಟ್ಸ್ ತೊಗೊಳಕ್ಕೆ ನೈಕಲ್ಲಿ ಮೇನ್ ಈ ಬೆಲ್ಟೇ ಕಾರಣ. ಒಂಥರ ಈ ಜಿಗ್ಝ್ಯಾಗ್ ಈ ಡಿಸೈನ್ಸ್ ಇದೆಯಲ್ವಾ. ಸೊ ಇದನ್ನು ನೋಡಿಬಿಟ್ಟೆ ನನಗೆ ಈ ಫ್ಲ್ಯಾಟ್ಸ್ನ ಪರ್ಚೇಸ್ ಮಾಡಬೇಕು ಅನಿಸಿದ್ದು. ಬಟ್ ಹಾನೆಸ್ಟ್ಲಿ ನೈಸ್ ಫೀಲಿಂಗ್. ಈ ಫ್ಲ್ಯಾಟ್ಸ್ ಕೂಡ ಇಷ್ಟ ನನಗೆ. ನೆಕ್ಸ್ಟು ಹೇಳಬೇಕು ಅಂತಂದರೆ ತಿರ್ಗಾ ಶೂಸು ನಾನು ಇತ್ತೀಚೆಗೆ ತುಂಬ ಕಲೆಕ್ಟ್ ಮಾಡ್ಕೊತಿಲ್ಲ ಗೈಸ್ ಶೂಸು. ಇದೊಂಥರ ಪಿಂಕ್ ಶೂಸು. ಇದನ್ನು ನಾನು ತಿರ್ಗಾ ಜುಡಿಯೋದಲ್ಲೇ ಪರ್ಚೇಸ್ ಮಾಡಿದ್ದು. ಈ ಶೂಸ್ನು ಕೂಡ ಒಳ್ಳೆ ಬಟ್ಟೆ ಹಾಕೊಂಡಂಗೆ ಹಾಕೋತಿದ್ದೀನಿ. ದಿಸ್ ಶೂಸ್ ಐ ಥಿಂಕ್ ಐ ಹ್ಯಾವ್ ಆಲ್ಸೋ ಯೂಸ್ ದಿಸ್ 2 to 3 times ಅಷ್ಟೇ. ಇದು ಅಷ್ಟೇ ಒಂದು 6 months ಬ್ಯಾಕ್ ಏನೋ ತೊಗೊಂಡಿರೋದು. ಬಟ್ ಎಲ್ಲೂ ಯೂಸ್ ಮಾಡ್ತಿಲ್ಲ. ಏನಕ್ಕಂದರೆ ಇದು ಸ್ವಲ್ಪ ಹಾಕ್ಕೊಂಡಾಗ ಒಳಗಡೆಯಿಂದ ರಫ್ ಗಟ್ಟಿ ಫೀಲಿಂಗ್ ಕೊಡುತ್ತೆ ನನಗೆ. ಸೊ ನನಗೆ ಏನಾದರೂ ಹಾಕಿದಾಗ ಕಾಲಿಗೆ ಚುಚ್ಚಬಾರ್ದು, ಆ ಥರ ಫೀಲ್ ಕೊಡಬಾರ್ದು. ಬಟ್ ಇದು ಕೊಡುತ್ತೆ ಸ್ವಲ್ಪ. ಸೊ ಐ ಡಿನೈ ಇಟ್ ವೇರಿಂಗ್. ಬಟ್ ಇಟ್ಸ್ ನೈಸ್ ಆ್ಯಕ್ಚುಲಿ. ಪಿಂಕ್ ಕಲರು ಶೂಸು. ನಾನು ಹೇಳಬೇಕು ಅಂದರೆ ಅದೇ ಹೇಳ್ದಂಗೆ ಬ್ಯಾಕ್ ಈ ಥರ ಇದೆ, ಫ್ರಂಟ್ ಈ ಥರ ಇದೆ. ಶೂಸ್ ನಾನು ಹೇಳ್ದಂಗೆ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ತಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಕಾಲೇಜ್ ಬಿಟ್ಟ ಮೇಲೆ ಆ ಇಂಟ್ರೆಸ್ಟ್ ಬರಲಿಲ್ಲ.
ಕಾಲೇಜಲ್ಲಿ ಏನಕ್ಕೆ ಅಂದರೆ ಜೀನ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಅದೇನೋ ಶೂಸ್ ಕಲೆಕ್ಷನ್ಸ್ ಮಾಡಬೇಕು ಅನಿಸ್ತಿತ್ತು. ಸಿಕ್ಕಾಪಟ್ಟೆ ಶೂಸ್ ಕಲೆಕ್ಷನ್ಸ್ ಇದೆ ಗೈಸ್ ನನ್ನ ಹತ್ರ. ನಿಜವಾಗೂ ಬರೀ ಶೂಸ್ದೇ ನಾನು ಒಂದು ಬ್ಲಾಗ್ ಮಾಡಿ ಹಾಕಬೇಕು, ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕೆಲವೊಂದು ಮಾತ್ರ ಚೂಸಿ ರೀಸೆಂಟಾಗಿ ಕಲೆಕ್ಟ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಟ್ರಸ್ಟ್ ಮೀ, ಇದನ್ನು ಬಿಟ್ಟು ಏನಿಲ್ಲ ಅಂದರೆ ಒಂದಷ್ಟು ಜೊತೆ ಶೂಸೇ ಇದೆ. ದೇವರಣೆಗೂ ನೀವು ನೋಡೋರಿಗೆ ಬೇಜಾರಾಗ್ಬಿಡುತ್ತೆ, ಇಷ್ಟೊಂದು ಶೂಸ್ ಪರ್ಚೇಸ್ ಮಾಡಿದ್ದೀನಿ ನಾನು ಕಾಲೇಜ್ ಟೈಮಲ್ಲಿ. ಆ ಥರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದರಲ್ಲಿ ಏನೆಲ್ಲ ತೋರಿಸ್ತಿದ್ದೀನಿ ಇದೆಲ್ಲ ನನ್ನ ರೀಸೆಂಟ್ಸ್ ಒಂದು 3-4 ಮಂತ್ಸ್ ಕಲೆಕ್ಷನ್ಸ್ ಅಷ್ಟೇ, ಇನ್ನೂ ಸಿಕ್ಕಾಪಟ್ಟೆ ಇದೆ. ಇನ್ನೊಂದು ಶೂಸ್ ಅಂದರೆ ಆವಾಗ ಈ ಥರದೊಂದು ಟ್ರೆಂಡ್ ಥರ ಇತ್ತು ಕಾಲೇಜ್ ಟೈಮ್ಸಲ್ಲಿ, ಈ ಥರ ಕ್ಯೂಟ್ ಶೂಸ್, ಒಂಥರ ಈ ಸ್ಟಾರ್ ಸಿಂಪಲ್ ಶೂಸ್ ಎಲ್ಲ ಬರುತ್ತಲ್ಲ ಆ ಥರ ಶೂಸ್ ಇದು ಒಂಥರ ಪ್ಲಂಫಿ ಇಟ್ ಲುಕ್ಸ್ ವೆರಿ ಕ್ಯೂಟ್, ಗೊತ್ತಾ? ಆ ಥರದ್ದು ಇಷ್ಟ ಆಗುತ್ತೆ ನನಗೆ, ಥರ ಚೆಂದ ಇದೆ. ಅಂದ್ರೆ ಈ ಥರ ಲೈಕ್ ಶೂಸಲ್ಲಿ ನನಗೆ ಈ ಥರ ದಾರ ಇರಬೇಕು. ಐ ಡೋಂಟ್ ನೋ, ಐ ಲೈಕ್ ದಟ್ ಕೈಂಡ್ ಆಫ್ ಶೂಸ್, ಬಟ್ ತುಂಬ ಇಷ್ಟ ಆಗುತ್ತೆ ನನಗೆ ಪರ್ಸ್ನಲಿ. ಈ ಥರ ಶೂಸು, ಸ್ಲಿಪ್ಪರ್ಸು, ಏನೇನೋ ಕಲೆಕ್ಷನ್ಸ್ ಈ ಥರದ್ದು ಮಾಡ್ಕೊಂಡಿದ್ದೀನಿ ಗೈಸ್. ಇಲ್ಲೇ ಎಷ್ಟು ಜೊತೆ, ಮೈ ಗಾಡ್, ಇಷ್ಟು ಇದಾಗಿತ್ತು ಇವತ್ತಿನ ಶೂಸ್ ಕಲೆಕ್ಷನ್ಸು. ಇನ್ನೂ ಸಿಕ್ಕಾಪಟ್ಟೆ ಇದೆ, ಅದೇ ಆಗಲೇ ಹೇಳಿಲ್ವ ನಾನು, ಬರೀ ಶೂಸ್ ಕಲೆಕ್ಷನ್ಸೇ ತೋರಿಸಿದ್ರೆ ಶೂಸ್ದೇ ಏನಿಲ್ಲ ಅಂದರೂ ಇನ್ನೂ ಒಂದು 10 ಜೊತೆ ಇದೆ ಶೂಸೇನೆ. ಬಟ್ ನಾನು ಇವಾಗ ಈ ವ್ಲಾಗ್ ಏನಂದರೆ ರೀಸೆಂಟ್ಸ್, ಇವಾಗ ಇದೆಲ್ಲ ನಾನೊಂದು 3-4 ಮಂತ್ಸ್ ಅಷ್ಟೇ ಅಲ್ಲಿಂದ ಕಲೆಕ್ಟ್ ಮಾಡಿರೋಂಥ ಕಲೆಕ್ಷನ್ಸ್ ಇದು. ಸೊ ಎಸ್, ಕೇರಳ ಟ್ರಿಪ್ಪಿಗೆ ಹೋದವಾಗ ಮತ್ತು ರೀಸೆಂಟ್ಸಾಗಿ ಫಂಕ್ಷನ್ಸ್ಗೆ, ಫ್ಯಾಮಿಲಿ ಫಂಕ್ಷನ್ಸ್ಗೆ ಅದು ಇದಕ್ಕೆ ಅಂತ ಪರ್ಚೇಸ್ ಮಾಡಿರೋದು. ನನಗೆ ಪರ್ಚೇಸಿಂಗ್ಗೆ ರೀಸನ್ನೇ ಬೇಡ ಗೈಸ್. ಫಂಕ್ಷನ್ನು, ಟ್ರಿಪ್ಪು ಕಣ್ಣಿಗೆ ಬಿತ್ತಾ, ಸೂಪರಾಗಿತ್ತಾ ನೋಡೋಕ್ಕೆ, ಎತ್ಕೋತಾ ಇರಬೇಕು ಅಂತ ನಮ್ಮಪ್ಪ ಹಿಂದೆಯಿಂದ ಟಕ್ಕೈಸು ಅಂತ ಇರ್ತಾರೆ. ಬಟ್ ನಾವು ಗೊತ್ತಲ್ಲ, ಟೆನ್ಷನ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಅದು ತೊಗೋಬೇಕು ಅನಿಸ್ತಾ ತೊಗೊಂಬಿಡ್ಬೇಕಷ್ಟೇ. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ನನ್ನ ಶೂಸ್ ಸ್ಯಾಂಡಲ್ಸ್ ಕಲೆಕ್ಷನ್ಸ್. ಹೋಪ್ ಯು ಆಲ್ ಗೈಸ್ ಲೈಕ್ ಇಟ್. ನಾನು ಯಾವುದೋ ತೊಗೊಂಡಿದ್ದೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಪರ್ಸ್ನಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಟಾರ್ಟಿಂಗಿಂದ ಇದುವರೆಗೂ ಇವಾಗ ತೋರಿಸಿರೋ ರೀಸೆಂಟ್ಸ್ ಕಲೆಕ್ಷನ್ಸಲ್ಲಿ ಇನ್ನೂ ಆದಷ್ಟು ಕಲೆಕ್ಟ್ ಮಾಡಿದವಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಬಟ್ಟೆ ಕಲೆಕ್ಷನ್ ಅಂತೂ ಮಾಡಬೇಕು ಅಂತ ಇದೆ, ಬಟ್ ಬಟ್ಟೆ ಕಲೆಕ್ಷನ್ ನಾನು ಸ್ಟಾರ್ಟ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಟೈಮು ಸಾಲಲ್ಲ, ವ್ಲಾಗು ಸಾಕಾಗಲ್ಲ. ಅಷ್ಟೊಂದು ಕಲೆಕ್ಷನ್ಸ್ ಮಾಡ್ಕೊಂಬಿಟ್ಟಿದ್ದೀನಿ, ರಾಣೆಗೂ ಅಷ್ಟು ಕಲೆಕ್ಷನ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ಒಂದಿನ ಐ ವಿಲ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್ ಇಟ್ ದಟ್ ಹ್ಯಾಪನ್, ನನ್ನ ಕಲೆಕ್ಷನ್ಸ್ ಎಲ್ಲ ತೋರ್ಸೋಕ್ಕೆ. ಬಟ್ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು ಅನ್ಸುತ್ತೆ ಆಡಿಯನ್ಸ್ಗೂ, ನೋಡು ಆ ದಿವಸನೂ ಬರುತ್ತಾ ಎಂತ ಅಂತ. ಬಟ್ ಇಷ್ಟರೊಳಗಡೆ ಇದಾಗಿತ್ತು ಶೂಸ್, ಸ್ಯಾಂಡಲ್ಸ್, ಅದರದ್ದು ಕಲೆಕ್ಷನ್ಸ್. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ಮತ್ತು ಯಾವ್ದು ನಿಮಗೆ ಪರ್ಸ್ನಲಿ ನಾನು ತೋರಿಸಿರೋದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ತಿಳಿಸಿ. ಈ ವ್ಲಾಗಲ್ಲಿ ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಟು, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ, ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಹೆಲ್ತಿ, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಆಲ್ಸೋ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ನಿನ್ನೆ ಅಷ್ಟೇ ಸಂಕ್ರಾಂತಿ ಹಬ್ಬ ಆಯಿತು ಅಂದ್ಕೋತೀನಿ. ಸೊ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ ವಿಶಸ್. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಆ್ಯಂಡ್ ಆಲ್ಸೋ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್, ಆ್ಯಂಡ್ ಎಸ್, ಹೀಗೆ ಸಪೋರ್ಟ್ ಮಾಡ್ತೀರಿ.